ಮಾಡುವುದರಲ್ಲಿ ಕನ್ನಡಿಗರು ಪಾಲುದಾರರಾಗಬೇಕು ಅನ್ನೋದು ವಿಚಾರವನ್ನು ಇಟ್ಕೊಂಡು ಕರ್ನಾಟಕ, ಕನ್ನಡಿಗ, ಕನ್ನಡ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ 3 ವಿಚಾರಗಳನ್ನ ಇಟ್ಕೊಂಡು ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದೀವಿ. ಫೆಬ್ರವರಿ 2ನೇ ತಾರೀಕು ನಾವು ಹೋರಾಟವನ್ನ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂತ ದೊಡ್ಡ ಚಳವಳಿ. ಅದು ಕರ್ನಾಟಕದ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳವಳಿ ತಗೊಂಡೋಗ್ತೀವಿ. ಇದು ಬೀದಿಯ ಚಳವಳಿ ಹಾಕಬೇಕು, ಶ್ರೀಸಾಮಾನ್ಯರ ಚಳವಳಿ ಆಗಬೇಕು, ಪ್ರತಿಯೊಬ್ಬ ಕನ್ನಡಿಗನ ಚಳವಳಿ ಇದು ಹಾಕಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ. ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ, ಕರ್ನಾಟಕದ ಮಕ್ಕಳ ಭವಿಷ್ಯ, ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂತ ವಿಚಾರದಲ್ಲಿ ಉದ್ಯಮಶೀಲರಾಗಬೇಕು, ಉದ್ಯಮವಂತರಾಗಬೇಕು, ಉದ್ಯಮವನ್ನು ಕಟ್ಟಬೇಕು, ಉದ್ಯಮವನ್ನು ಬೆಳೆಸಬೇಕು, ಉದ್ಯಮಿಗಳು ಆಗಬೇಕು ಕನ್ನಡಿಗರು. ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡಕ್ಕೆ ಸಮರ್ಥರಿದ್ದೀವಿ ಅನ್ನುವ ವಿಚಾರವನ್ನ ನಮ್ಮ ಮಕ್ಕಳಿಗೆ, ನಮ್ಮ ನೆಲದ ಮಕ್ಕಳಿಗೆ ತುಂಬುವಂತ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಅದಕ್ಕಾಗಿ ಯಾಕೆಂದ್ರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ, ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ. ಭಾಷೆವಾರು ಪ್ರಾಂತ್ಯಗಳು ಹಾಕಿದ್ದೆ ಭಾಷೆಯ ಆಧಾರದ ಮೇಲೆ. ಹಾಗಾಗಿ ಕನ್ನಡ ಭಾಷೆ, ಕನ್ನಡಿಗನ ಬದುಕು, ಕನ್ನಡದ ವ್ಯಾಪಾರದ ಇದು ಆ 3 ಚೆನ್ನಾಗಿ ಇದ್ಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ, ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗಾಗಿ ಬಂಧುಗಳೇ, ಯಾವ ಡಿಸೆಂಬರ್ 27ರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯಿತು, ಅದೇ ಮಾದರಿಯಲ್ಲಿ ಈ 3 ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ. ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಆದ್ರೆ ನಾವು ಹೇಳಿದಂತ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದ್ರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ. ಅವತ್ತು ನೀವು ನಮ್ಮನ್ನ ತಗೊಂಡೋಗಿ ಜೈಲಲ್ಲಿ ಇಟ್ರಿ, ಇಲ್ಲದ ಸಲ್ಲದ 16 ಕೇಸುಗಳ ನಮ್ಮ ಮೇಲೆ ಹಾಕಿರೂ ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ. ಅವತ್ತಿನಿಂದ ಇವತ್ತರೆಗೂ ಅದೇ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮಗೆ ಯಾವ ಸರ್ಕಾರ ಬರ್ತವೆ, ಯಾವ ಸರ್ಕಾರ ಇರ್ತವೆ ಪ್ರಶ್ನೆ ಇಲ್ಲ. ಅದು ಯಾವುದೇ ಸರ್ಕಾರ ಆಗಿರ್ಲಿ, ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನೀವು ಹಿಂದಿನ ಸಂದರ್ಭದಲ್ಲಿ ಯಾವ ನಾಮಫಲಕದ ಹೋರಾಟದಲ್ಲಿ ಯಾವ ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಬಳಕೆ ಆಗಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದ್ರಲ್ಲ, ಅದೇ ರೀತಿ ಈ 3ಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ. ಹಾಗೆ ಕರ್ನಾಟಕ ಸರ್ಕಾರ ಇದನ್ನ ಸರಿಯಾದ ರೀತಿಯಲ್ಲಿ ಗಮನಿಸ್ತೀನಿ. ಕಾಯ್ದೆಗಳು ಮಾಡದೆ ಹೋದ್ರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿತಾರೆ. ಭಾರಿ ದೊಡ್ಡ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕರ್ನಾಟಕದ ಜನ ಎಚ್ಚೆತ್ಕೋಬೇಕು, ಕನ್ನಡಿಗರು ಎಚ್ಚೆತ್ಕೋಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದ್ರೆ ಇಲ್ಲಿಯ ಉದ್ಯಮಿಗಳು, ಹೊರಗಡೆಯಿಂದ ಬಂದಂತಹ ಉದ್ಯಮಿಗಳು ಹೇಳೋ ಮಾತು, ಕನ್ನಡಿಗರು ಕೆಲಸ ಮಾಡಲ್ಲ. ಯಾಕೆ ಮಾಡೋದಿಲ್ಲ? ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ? ಯಾವ ಕಾರಣ ಕೊಡ್ತೀರಿ ನೀವು? ಇಲ್ಲ, ಮಾಡಲ್ಲ, ಕೆಲಸ ಮಾಡಲ್ಲ ಅಂತ ಒಂದು ಬಿಟ್ರೆ ಬೇರೆ ಏನೂ ಕಾರಣ ಇಲ್ಲ. ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು. ಯಾವುದೇ
ಉದ್ಯೋಗ ಕೊಟ್ಟರು ಕೆಲಸ ಮಾಡಕ್ಕೂ ತಯಾರಾಗಬೇಕು. ಯಾವುದೇ ವ್ಯಾಪಾರವನ್ನ ಮಾಡಲಿಕ್ಕೂ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಸಿದ್ಧರಾಗಿ ಇರಬೇಕು, ಮಾಡಬೇಕು. ಯಾಕೆ ಎಲ್ಲೋ ಗುಜರಾತಿ, ಎಲ್ಲೋ ರಾಜಸ್ಥಾನಿ, ಎಲ್ಲೋ ಬಂಗಾಳಿ, ಯಾರೋ ಆಂಧ್ರ, ಯಾರೋ ತಮಿಳನ್ನು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ, ಉದ್ಯಮ ಕಟ್ತಾನೆ ಅನ್ನೋದಾದ್ರೆ ಈ ನೆಲದ ಮಕ್ಕಳ ಕೈಲಿ ಯಾಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೋಬೇಕು. ಇವತ್ತು ನೋಡ್ತಾ ಇದ್ದೀವಿ, ಒಂದು ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಮಾಡೋರು ಯಾರಿದ್ದಾರೆ? ಯಾರು ಕನ್ನಡದವ್ರು ಮಾಡ್ತಾರೆ? ಎಲ್ಲ ಆಂಧ್ರದ ನಾಯ್ಡುಗಳು, ರೆಡ್ಡಿಗಳು, ಇನ್ಯಾರು ಮಾಡ್ತಾರೆ. ಒಂದು PWD, ಒಂದು BDA ಕಾಂಟ್ರಾಕ್ಟ್ ಎಲ್ಲ ಪರಭಾಷಿಕರ ಪಾಲ ಹಾಕ್ತಾ ಇದೆ. ಮಾಡಿ ಕನ್ನಡಿಗರು ಎಲ್ಲ ಕೆಲಸವನ್ನ ಮಾಡಬೇಕು, ಮುಂದೆ ಹೋಗಬೇಕು. ನಮ್ಮ ನೆಲದಲ್ಲಿ ನಮ್ಮನ್ನ ಸರಿಯಾದ ರೀತಿಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಮ್ಮ ನೆಲದಲ್ಲಿ ನಮಗೆ ಸಾಧ್ಯ ಆಗಲಿಲ್ಲ ಅನ್ನೋದಾದರೆ ನಾವು ಎಲ್ಲೋಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ ಅನ್ನೋದಾದ್ರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನ ಚಲಾಯಿಸ್ತೀವಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಗಮನಿಸಿದೆ, ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಕನ್ನಡಿಗ ಅಂತ ಒಂದು ಅವಾರ್ಡ್ ಫಂಕ್ಷನ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಶ್ವದ ವ್ಯಾಪ್ತಿಯಲ್ಲಿರುವಂತ ಕನ್ನಡಿಗರನ್ನ ಒಂದು ವೇದಿಕೆ ಹಡಿ ತರಬೇಕು ಅಂತ ಹೇಳಿ ಅವ್ರದ್ದೆಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು 29 ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಉದ್ಯಮವನ್ನ ಕಟ್ಟಿದ್ದಾರೆ. ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ 500 ಕೋಟಿ 600 ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ, ಉದ್ಯಮ ಮಾಡಲಿಕ್ಕೆ ಕನ್ನಡಿಗರ ಕೈಯಲ್ಲಿ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಹಾಗಾಗಿ ನಮ್ಮ ಎಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ, ಸರ್ಕಾರಿ ಕೆಲಸಕ್ಕೆ ಜೋತು ಬಿದ್ದು ಕೂತ್ಕೋಬೇಡಿ. ಪ್ರತಿಯೊಂದು ವ್ಯಾಪಾರವನ್ನ ಕನ್ನಡಿಗರು ನಾವು ಮಾಡ್ತೀವಿ, ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು. ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು. ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಕೈ ಮುಗಿದ ಕೇಳ್ತೀನಿ, ಈ ವಿಚಾರಗಳನ್ನ ಪ್ರತಿ ಕನ್ನಡಿಗರಿಗೆ ತಲುಪಿಸುವಂತ ಕೆಲಸ ನೀವು ಮಾಡಬೇಕು. ಯಾಕೆಂದ್ರೆ ನಾವು ಬೀದಿಲಿ ನಿಂತು ಹೋರಾಟ ಮಾಡಿಕೊಂಡು ಇವತ್ತು 30-35 ವರ್ಷದಿಂದ ಬೀದಿಲಿ ನಿಂತಿದ್ದೀವಿ. ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ, ಇಲ್ಲಿಯ ನೆಲ ಜನಗಳ ವಿಚಾರದಲ್ಲಿ, ಗಡಿ ವಿಚಾರದಲ್ಲಿ, ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ಬೀದಿ ನಿಂತು ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸಬೇಕು. ಯಾಕಂದ್ರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನ ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಆಗುತ್ತೆ. ನಿಮಗೆ ಇಚ್ಛಿತಿಗೆ ಒಂದು ವಿಚಾರವನ್ನು ನಾನು ಹೋದ ಬಾರಿ ನೆನಪಿಗೆ ತಂದಿದ್ದೆ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಬಂದಿರುವಂತಹ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಕರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನ ಕಟ್ಬಿಟ್ಟು ಅಶೋಕ ಹೋಟೆಲ್ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ, ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ 26ರಿಂದ 30%. ಅದಕ್ಕಾಗಿ ಬೆಂಗಳೂರನ್ನ ಕೇಂದ್ರ ಆಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂತ ತೀರ್ಮಾನಕ್ಕೆ ಬರ್ತಾರೆ. ಅನ್ನೋದಾದ್ರೆ ಏನಾಗಬೇಕು? ಒಂದು ಬೆಂಗಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ. ಅಂತ ಬೆಂಗಳೂರು ನಾಳೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆದ್ರೆ ಏನಾಗಬೇಕು ಕರ್ನಾಟಕದ ಪರಿಸ್ಥಿತಿ? ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು, ಎಚ್ಚೆತ್ತುಕೋಬೇಕು. ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನ ಕನ್ನಡಿಗರೇ ಪಡ್ಕೊಳ್ಳುವಂಥದ್ದು ಆಗಬೇಕು. ಇಲ್ಲಿ ಉದ್ಯಮ ಕಟ್ಟುವಂತ ಶಕ್ತಿ ಕನ್ನಡಿಗರಿಗೆ ಬರಬೇಕು, ಉದ್ಯೋಗ ಮಾಡುವಂತ ಶಕ್ತಿಯು ಕನ್ನಡಿಗರಿಗೆ ಬರಬೇಕು. ಕನ್ನಡವನ್ನು ವಿಜೃಂಭಿಸುವಂತ, ಸಂಭ್ರಮಿಸುವಂತ, ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂತ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು. ಕನ್ನಡಿಗರು ಮಾಡಿದಲ್ಲಿ ಇನ್ಯಾರು ಮಾಡಕ್ಕೆ ಆಗುವುದಿಲ್ಲ. ಕನ್ನಡದ ಕೆಲಸವನ್ನ ಕನ್ನಡಿಗರೇ ಮಾಡಬೇಕು. ಹಾಗಾಗಿ ಬಂಧುಗಳೇ, ಇವತ್ತು ಈ ಒಂದು 3 ವಿಚಾರಗಳಲ್ಲಿ
ನಾನು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆದಂಥದ್ದು. ಹಾಗಾಗಿ ಈ ವಿಚಾರಗಳನ್ನ ದಯವಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ಕಲಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಹೌದು, ಈ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ನಲ್ಲಿ ಫೆಬ್ರವರಿ 2ನೇ ತಾರೀಕು ಪ್ರಾರಂಭ ಆದಂತ ಕಾರ್ಯಕ್ರಮ ರಾಜ್ಯದ ಎಲ್ಲ 31 ಜಿಲ್ಲೆಯಲ್ಲೂ ದೊಡ್ಡ ದೊಡ್ಡ ಬೀದಿ ಸಭೆಗಳು ಆಗ್ತವೆ, ಸಾರ್ವಜನಿಕ ಸಭೆಗಳಾಗ್ತವೆ. ಅಲ್ಲಿಯ ಜಿಲ್ಲಾ ಕಚೇರಿಗಳ ಮುಂದೆ ಪ್ರತಿಭಟನೆಗಳು ಆಗ್ತವೆ, ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ಆಗುತ್ತೆ. ಮತ್ತೆ ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ಚಳುವಳಿಯನ್ನ ಜಿಲ್ಲಾ ಸಮಿತಿಯವರು ತಗೊಂಡು ಹೋಗುವಂತ ಅಲ್ಲಲ್ಲೇ ಸಮಿತಿಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಈ ಚಳುವಳಿಯ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಇಲ್ಲಿಂದ ಹಿಡಿದು ಬೆಂಗಳೂರಿನಿಂದ ಹಿಡಿದು ಕಟ್ಟಕಡೆಯ ಬೀದರಿನ ಒಂದು ಹೋಬಳಿವರೆಗೂ ಈ ಚಳುವಳಿಯನ್ನು ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ದೀವಿ. ಒಂದು ವರ್ಷ ಪೂರ್ತಿ, ಆ ವರ್ಷದ ಒಳಗಡೆ ಆ ಕಾಯ್ದೆಗಳು ಆಗಬೇಕು ಅನ್ನೋ ಉದ್ದೇಶ. ಆಗ್ಲಿಲ್ಲ ಅಂದ್ರೆ ಡಿಸೆಂಬರ್ 27 ಕಾನೂನು ಏನು ಕೈಗೆತ್ತಿಕೊಂಡು ಆ ಕೆಲಸ ಕರ್ನಾಟಕ ರಕ್ಷಣೆ ಮಾಡಬೇಕಾಗುತ್ತೆ. ಒತ್ತಾಯ ಅಂತಲ್ಲಾದ್ರೂ ಅಂದ್ಕೊಳ್ಳಿ, ಇಲ್ಲ ಎಚ್ಚರಿಕೆ ಅಂತಲ್ಲಾದ್ರೂ ಅನ್ಕೊಳ್ಳಿ. ಒಂದು ವರ್ಷದೊಳಗಡೆ ಒತ್ತಾಯ ಅಂತ ಅನ್ಕೊಳ್ಳಿ, ಒಂದು ವರ್ಷ ದಾಟಿದ ಮೇಲೆ ಎಚ್ಚರಿಕೆ ಅಂತ ಅನ್ಕೊಳ್ಳಿ. ಗಡುವು ಜಾಸ್ತಿ ಆಗಿಲ್ಲ, 365 ದಿನ ಆಯ್ತಲ್ಲ, ಅಟ್ಲೀಸ್ಟ್ 6 ಮಂತ್ ಅಲ್ಲ ನೋಡೋಣ. ನಾವೊಂದು ವರ್ಷ ಅಂತ ಹೇಳಿ ಒಂದು ವರ್ಷ ಮುಂದೆ ಹೋಗ್ತಾ ಗ್ಯಾಪ್ ಜಾಸ್ತಿ ಅಲ್ಲಲ್ಲ, ಒಂದು ವರ್ಷ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಹೋರಾಟದ ಯಾವ ಇದು ಪಡ್ಕೊಳ್ಳುತ್ತೋ ಅದ್ರ ಮೇಲೆ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೋ ನೋಡ್ಕೊಂಡು ನಮ್ಮ ಹೋರಾಟದ ದಾಟಿಯನ್ನು ಬದಲಾಯಿಸ್ಕೋತೀವಿ. ಯಾವ ಹೋರಾಟದಲ್ಲಿ ಶಾಂತಿ ಮತ್ತು ಕ್ರಾಂತಿ ಅಂತ ಹೇಳ್ತಾರಲ್ಲ, ಹಾಗಾಗಿ ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ. ನೋಡ್ಕೊಳ್ಳೋಣ. ಡಿಸೆಂಬರ್ 27 ತವನೆ ಆದಾಗ್ಲೇ ಕಾಯ್ದೆ ಆಗುತ್ತೆ ಅನ್ನೋದಾದ್ರೆ ಏನ್ ಮಾಡಕ್ ಆಗುದಿಲ್ಲ. ಸರ್, ಈ ವಿಷಯವನ್ನು ಸರ್ಕಾರಕ್ಕೆ ಮುಗಿಸಿದಿರಾ? ಇಲ್ಲ ಇದೇ ಮೊದಲ ಪತ್ರಿಕೆ? ಇಲ್ಲ, ಇದು ಮೊದಲೇ ಪತ್ರಿಕೆಗೋಷ್ಠಿ. ನಾವು 2ನೇ ತಾರೀಕು ಏನು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತ ಪ್ರತಿಭಟನೆ ನಂತರ ಮುಖ್ಯಮಂತ್ರಿಗಳ ನಮ್ಮ ನಿಯೋಗ ಹೋಗಿ ಭೇಟಿ ಮಾಡುತ್ತವರು. ಉದ್ಯಮರಾಗಬೇಕು ಅಂತ ಹೇಳಿದ್ರಿ ಕನ್ನಡಿಗರು, ಅದಕ್ಕೆ ಕೌಶಲ್ಯಗಳು ನೀಡಬೇಕು ಅಂತ. ಹೌದು, ಸರ್ಕಾರಗಳು ಅದನ್ನು ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಒಂದು ಉದ್ಯಮ ಕಟ್ಟಬೇಕಾದ್ರೆ ಇಲ್ಲಿ ಬ್ಯಾಂಕ್ಗಳ ಸಾಲ ಭಾರಿ ಕೊಡ್ಬೇಕಾಗುತ್ತೆ. ಒಂದು ಉದ್ಯಮ ಮಾಡ್ತೀನಿ ಅಂದ್ರೆ ಕನಿಷ್ಠ ಒಂದಷ್ಟು ಬ್ಯಾಂಕ್ಗಳಲ್ಲಿ ಕಡಿಮೆ ದರದಲ್ಲಿ ಸಾಲ ಕೊಡಬೇಕಾಗತ್ತೆ. ಆ ವಿಚಾರದಲ್ಲೂ ಸಹ ಸರ್ಕಾರಗಳು ನಮ್ಮ ಕರ್ನಾಟಕದಲ್ಲಿ ಇರುವಂತ ಬ್ಯಾಂಕುಗಳ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡುವಂತ ಕೆಲಸವನ್ನು ಸಹ ಮಾಡಬೇಕಾಗತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ITBTಗಳು ಬೆಂಗಳೂರಿಗೆ ಬಂದಾಗ, ದೊಡ್ಡ ದೊಡ್ಡ ಉದ್ಯಮ ಕಟ್ಟಲಿಕ್ಕೆ ಬಂದಾಗ ಅವತ್ತು ಭಾರಿ ಕಡಿಮೆ ದರದಲ್ಲಿ ಭೂಮಿ ಕೊಟ್ಟರು, ರಿಯಾಯಿತಿ ದರದಲ್ಲಿ ಭೂಮಿ ಕೊಟ್ಟರು, ಅವ್ರಿಗೆ 16 ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ಟರು. ಇವತ್ತು ಒಬ್ಬೊಬ್ರು 100 ಎಕರೆ 200 ಎಕರೆ 500 ಎಕರೆ ತಗೊಂಡರು. ಇವತ್ತು ಅವ್ರು ಕೊಟ್ಟಿದ್ದ ಅವತ್ತು ಕೇವಲ ಎಲ್ಲೋ 1 ಲಕ್ಷ 2 ಲಕ್ಷ 50,000 ಎಕರೆಗಟ್ಟಲೆ ಜಮೀನು ತಗೊಂಡ್ರು. ಇವತ್ತು ಅದು 100 ಕೋಟಿ 1000 ಕೋಟಿ ಇವತ್ತು ಒಡೆಯರಾಗಿದ್ದಾರೆ. ಅವ್ರು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಿ ಅಂದ್ರೆ, ನೀವು ಕೆಲಸ ಕೇಳಿದ್ರೆ ನಾವು ಬೇರೆ ಸ್ಟೇಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಇದು ಪರಿಸ್ಥಿತಿ. ಅದೇ ಕೆಲಸವನ್ನ ಕನ್ನಡದ ಮಕ್ಕಳಿಗೆ ಮಾಡಿ ಕೊಡಿ. ಕರ್ನಾಟಕದ ಬ್ಯಾಂಕುಗಳಿಂದ ಕನ್ನಡದ ಮಕ್ಕಳಿಗೆ, ಉದ್ಯಮ ಮಾಡುವಂತ ಮಕ್ಕಳಿಗೆ ಒಂದಷ್ಟು ಸಾಲ ಕೊಡಿ. ಸರ್ಕಾರಗಳು ಆ ವಿಚಾರದಲ್ಲಿ ಒಂದಷ್ಟು ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು. ಈಗ 5 ಗ್ಯಾರಂಟಿ ಮಾಡಿದಿರಲ್ಲಪ್ಪ, ಅದೆಲ್ಲ 5 ಗ್ಯಾರಂಟಿಗಳೆಲ್ಲ ಮಾಡಿ ಇಂಥ ಕೆಲಸ. ಇದು ಶಾಶ್ವತವಾಗಿ ಅವರು ಬದುಕಟ್ಕೊಳಕ್ ಸಾಧ್ಯ ಆಗತ್ತೆ. 5 ಗ್ಯಾರಂಟಿ ಎಲ್ಲಿವರೆಗೂ ಕೊಡಕ್ ಸಾಧ್ಯ ಆಗತ್ತೆ? ಈ ಕಡೆ ಹೆಚ್ಚು ಗಮನ ಕೊಡಬೇಕು ಸರ್ಕಾರ. ಸರ್, ಈಗ 1 ವರ್ಷ ಆದ್ಮೇಲೆ ಅಂದ್ರೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವುಗಳು ಯಾವ ತರ ಇರುತ್ತೆ? ಅದನ್ನೇ ಹೇಳಿದಲ್ಲಪ್ಪ, 1 ವರ್ಷದ ಒಳಗಡೆ ಅದು ಸರಿ ಆಗ್ಬೇಕು ಅನ್ನುವ ವಿಚಾರ. ಆಗದೆ ಹೋದ್ರೆ ಕ್ರಾಂತಿ ಸ್ವರೂಪದ ಹೋರಾಟಕ್ಕೆ ಮುಂದಾಗ್ತೀವಿ. ಡಿಸೆಂಬರ್ 27 ಆಯ್ತಲ್ಲ ನಾಮಪತ್ರದ ಹೋರಾಟ. ಅದೇ ಮಾದರಿ ಇಡೀ ಕರ್ನಾಟಕದಲ್ಲಿ ಜನ ಬೀದಿ ಕಿಡಿತಾರೆ. ಸರ್, ಇದು ಐಟಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೀಸಲಾತಿ ಕಾಯ್ದೆ ಹೊರಡಿಸಬೇಕು ಅಂತ ಬಂತು. ಕಿರಣ್ ಮುಜುಮ್ದಾರ್ ಅಂತವರನ್ನೆಲ್ಲ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಕನ್ನಡಿಗರಿಗೆ ಕೊಡಕ್ ಆಗೋದಿಲ್ಲ ಉದ್ಯೋಗ ಇಲ್ಲಿ ಐಟಿಯಲ್ಲಿ ಅಂತ.
ಸರ್ಕಾರಗಳು ಆ ವಿಷಯದಲ್ಲಿ ಗಟ್ಟಿ ನಿಲುವನ್ನ ತೆಗೆದುಕೊಂಡಿಲ್ಲ. ಇನ್ನು ಈ ರೀತಿ ಪ್ರಾಡಕ್ಟ್ಗಳ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ತಗೊಳ್ಳುತ್ತೆ ಅಂತ ಅನ್ಸುತ್ತೆ ನನಗೆ. ನೋಡಿ, ಸರ್ಕಾರಗಳು ಇವತ್ತು ನಾನು 2-3 ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಒಂದು ಸ್ವಲ್ಪ ನಾನು ಅದನ್ನ ಒಂದು ತೀರ್ಮಾನ ಮಾಡ್ತೀನಿ, ಒಂದು ಸ್ವಲ್ಪ ನನಗೆ ಸಮಯ ಕೊಡ್ರಿ, ಅವ್ರನ್ನೆಲ್ಲ ಒಂದು ಸಭೆ ಕರೀತಾ ಇದ್ದೀನಿ, ಕರೆದು ಅವ್ರ ಜೊತೆಯಲ್ಲಿ ಒಂದಷ್ಟು ಮಾತಾಡ್ತೀವಿ. ಅವರ ಮಧ್ಯದಲ್ಲಿ ನಾವು 100, 80, 90 ಅಂತ ಹೇಳುವಾಗ ಅವರ ಮಧ್ಯದಲ್ಲಿ ಏನಾದರೂ ಒಂದಷ್ಟು ರಿಯಾಯಿತಿ ಮಾಡಿಕೊಂಡು ಕೆಲಸ ಕೊಡಿ ಅಂತ ಕೇಳೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ, ಮಾಡ್ತೀವಿ. ಆ ಎಲ್ಲ ಉದ್ಯಮಿಗಳನ್ನ ಕರೆದು ಒಂದು ಸಭೆ ಮಾಡ್ತೀನಿ. ಸಭೆ ಆದ ನಂತರ ನಿಮ್ಮ ಹೋರಾಟ ಬೇಕಾದ್ರೆ ಮುಂದುವರಿಸುವಂತೆ, ಸದ್ಯಕ್ಕೊಂದು ಸ್ವಲ್ಪ ಸುಮ್ಮನಿರಿ ಅಂತ ಹೇಳಿದ್ರು. ನಾನು ಮೊನ್ನೆನೂ ಹೋಗಿ ಭೇಟಿ ಮಾಡಿದೆ. ಹಾಗಾಗಿ ಮತ್ತೆ ಆ ವಿಚಾರನ ನಾನು 2ನೇ ತಾರೀಕು ಬಿಡುವುದಿಲ್ಲ. ಅದೊಂದು ಕಾಯ್ದೆ ಹಾಕುವವರೆಗೂ ಡಾಕ್ಟರ್ ಸರೋಜಿನಿ ಮಹಿಷಿ ಅವರಿಗೆ ಇವತ್ತಿಗೆ ಅನುಗುಣವಾಗಿ ಜಾರಿ ತರುವವರೆಗೂ ಈ ಸರ್ಕಾರವನ್ನು ನೆಮ್ಮದಿಯಾಗಿ ಬಿಡೋದಿಲ್ಲ. APSC ಕನ್ನಡದ ಹೆಣ್ಮಕ್ಳು ನೀಟ್ ನೋಡ್ತೀರಾ ಸರ್, ಅಂದ್ರೆ 2 ಬಾರಿ ಎಕ್ಸಾಮ್ಸ್ ಆದ್ರೂ ಕೂಡ ಕನ್ನಡದ ತುಂಬಾನೇ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲ, ಅದಕ್ಕೂ ಈಗ ಮನೆಯೆಲ್ಲ ಒಂದು ಪ್ರತಿಭಟನೆ ಮಾಡಿ ಅವರ ಸರ್ಕಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳೇ ಮನವಿ ಕೊಟ್ಟಿದ್ದಾರೆ. ನಾವು ಹಿಂದೆ ಅವರಿಗೆ ಒಂದು ಕಾಲಾವಕಾಶ ಕೊಡಿಸ್ತು, ಮತ್ತೆ ಪರೀಕ್ಷೆಗೆ ಅವಕಾಶವನ್ನ ಕೊಡಿಸಿದ್ದು. ಆದರೂ ಅದು ಸರಿಯಾಗಿಲ್ಲ ಅಂತೇಳಿ ಮತ್ತೆ ಮೊನ್ನೆ ಒಂದು ಪ್ರತಿಭಟನೆ ಆಗಿದೆ. ನಾವು ಸಹ ಅವರಿಗೆ ಬೆಂಬಲಕ್ಕೆ ನಿಂತಿದ್ದೀವಿ, ಅದನ್ನು ಮುಂದುವರಿಸ್ತೇವೆ. ಸರ್, ಇದು ಬ್ಯಾಂಕ್ ನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹಿಂದೆನೂ ನೀವು ಹೋರಾಟ ಅಂದ್ರೆ ಇದು ಮಾಡಿ ಪತ್ರಿಕಾಗೋಷ್ಠಿಗಳು ಕರೆದಿದ್ರಿ. ಸೊ ಅದು ಸರ್ಕಾರಕ್ಕೆ ಮನವಿ ತಲುಪಿಸಿದ್ದೀರಾ ಅಂತ? ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಆ ವಿಚಾರದಲ್ಲಿ. ಬ್ಯಾಂಕಿಂಗ್ ವಿಚಾರಗಳಲ್ಲಂತೂ ಒಂದಂತ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ. ಹಾಗೆ ಈಗಲೂ ಸಹ ಆ ಮನವಿ ಕೊಟ್ಟು ಸುಮ್ಮನೆ ಕೂಡೋದಲ್ಲ, ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಈಗ ನಾವೇನು 3 ವಿಚಾರಗಳನ್ನ ಇಟ್ಕೊಂಡು ಹೊರಟಿದ್ದೀವಿ, ಆ ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಬಿಡೋದಿಲ್ಲ. ಹೋರಾಟದಿಂದ ಹಿಂದೆ ಹೋಗುವ ಪ್ರಶ್ನೆನೂ ಇಲ್ಲ, ಸುಮ್ಮನೆ ಕೂರುವಂತ ಪ್ರಶ್ನೆನೂ ಇಲ್ಲ. ಸರ್, ಈ ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ, ಈಗ ಕಿರಣ್ ಮಜುಮ್ದಾರ್ ಅವರು ಈಗ ಒತ್ತಡ ಹಾಕಿದ್ರು IT ಉದ್ಯೋಗಿಗಳ ವಿಚಾರವಾಗಿ, ಈ ರೀತಿಯಲ್ಲಿ ಈಗೇನು ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ತಂದ್ರೆ? ಅಲ್ಲ, ಉದ್ಯಮಿಗಳು ಎಷ್ಟು % ಉದ್ಯಮ ಮಾಡ್ತಾರೆ ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗ್ಲಿ? ಅವರು ಲೆಕ್ಕಾಚಾರ ಹಾಕಬೇಕಲ್ಲ. ಒಬ್ಬ ಸಾಮಾನ್ಯ ಜನ ಅವ್ರು ಬಂದು ಮತಗಟ್ಟೆಗೆ ಬಂದು ವೋಟ್ ಹಾಕ್ತಾರೆ ಏನೋ ಫಸ್ಟ್ ತಿಳ್ಕೊಡಿ. ಅವರು ವೋಟ್ ಹಾಕೋಡಿ, ಶ್ರೀಸಾಮಾನ್ಯರು ಬಂದು ವೋಟ್ ಹಾಕೋದು. ಅವ್ರಿಗೆ ಅದು ಹರಿವಿದೆ ಅಂತ ಅನ್ಕೊಂಡಿದ್ದೀನಿ ಆಡುವಂತ ಸರ್ಕಾರಗಳಿಗೆ, ಪಕ್ಷಗಳಿಗೆ. ಹಾಗಾಗಿ ಆ ಥರದ್ದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಸರ್, ಈಗ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀವಿ. ಸೊ ಉತ್ತರ ಭಾರತದವರಿಗೆ ಒಂದು ಅವಕಾಶವನ್ನ, ವ್ಯಾಪಾರವನ್ನ ಮಾಡೋದಕ್ಕೆ ನಾವು ಕನ್ನಡಿಗರೇ ಅವಕಾಶ ಮಾಡಿಕೊಟ್ರ ಅಂತ ಅನ್ಸಲ್ವಾ ಸರ್? ಅಲ್ಲ, ಅವತ್ತು ಬ್ರಿಟಿಷ್ನವ್ರಿಗೂ ಅವಕಾಶ ಮಾಡಿಕೊಟ್ಟರು ನಾವೇ ಅಲ್ವಾ? ಹಾಗಾಗಿ ಈಗಲೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಆಗಿದ್ದೀವಿ. ಅವತ್ತು ಬ್ರಿಟಿಷ್ನ ತೊಲಗಬೇಕು ಅಂತೇಳಿ ಹೋರಾಟ ಮಾಡಿದವರು ನಾವೇ ಆಗಿದ್ದು ಅಲ್ವಾ? ಈಗ ಇವರು ತೊಲಗಬೇಕು ಅಂತ ಹೋರಾಟ ಮಾಡೋರು ನಾವೇ ಆಗಿದ್ದೀವಿ. ಏನ್ ಮಾಡ್ತಾರೆ? ಸರ್, ಕರ್ನಾಟಕ ರಕ್ಷಣಾ ವೇದಿಕೆ ಒಂದೇ ಇದು ಮಾಡುತ್ತಾ ಅಥವಾ ಎಲ್ಲ ಸಂಘಟನೆಗಳು ಇಡೀ ಎಲ್ಲ ಕರ್ನಾಟಕದ ಎಲ್ಲ ಸಂಘಟನೆಗಳಿಗೆ ಕರೆ ಕೊಡ್ತೀವಿ, ಎಲ್ಲರಿಗೂ ಕರೆ ಕೊಡ್ತೀವಿ. ನೀರು ಕುಡಿಬಹುದಾ?